ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ. ಬೆಳಗ್ಗೆ 8 ಗಂಟೆಗೆ ಐತಲ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲ ಅಡುಗೆ ಎಲ್ಲ ಆಗೈದ್ರಿ. ಅಡುಗೆ ಎಲ್ಲಕ್ಕೇನು ಮಾಡಿಲ್ಲ, ಬರೀ ಗಟ್ಟಿ ಬ್ಯಾಳಿ ಆಮೇಲೆ ರೊಟ್ಟಿ ಮಾಡೀನಿ. ರಚ್ಚು ನೋಡ್ರಿ, ಹಾಯ್ ಮಾಡಿ ರಚ್ಚು. ಇನ್ನ ಎದ್ದಾಳ್ರಿ ಇನ್ನ ಈಗ. ಮತ್ತು ಇದು ಅಂದ್ರೆ ಇನ್ನು ಥಂಡಿ ಅದಲ್ರಿ, ಅದಕ್ಕೆ ಸೂಟ್ರ ಕಡ್ಲಿಕ್ಕೆ ಇದು ಅಲ್ಲಿ ನೋಡ್ರಿ. ನಮ್ಮ ಆಯಿ ನಮ್ಮ ನೆಗಣಿ ಮಾತಾಡತ್ತಾರ. ಅವ್ರದ್ದು ಮನೆಯವ್ರದ್ದು ಬುತ್ತಿ ಒಯ್ಯದಲ್ರಿ, ಅದಕ್ಕೆ ಇನ್ನ ಬುತ್ತಿ ಒಯ್ದಿಲ್ಲ. ಬುತ್ತಿ ಒಯ್ದ್ಬಿಟ್ಟಕ್ಕೆ ಆಯಿಗೆ ಒಯ್ದು ಕೊಡು ಅಂತ ಹೇಳ್ತಾರ. ಆಯಿ ಬುತ್ತಿ ಒಯ್ದು ಕೊಡ್ಲಕ್ಕ ನಡ್ದ ನೋಡ್ರಿ ಇವತ್ತು. ನಾವು ಬುತ್ತಿ ಕೊಟ್ಟಿದ್ದೆ ಅವಾಗೆ ರೀ ಅವರಿಗೆ. ಅವಾಗ ಸಂಗಟೆ ಕೊಟ್ಟೇನಿ ರೀ ಅವ್ರಿಗೆ ಇವತ್ತು ಬುತ್ತಿ. ಯಾರ ಕೈಯಾಗ ಕೊಟ್ಟಿಲ್ಲ, ಸಂಗಟೆ ಒಯ್ತಂತೆ ಸಂಗಟೆ ಕೊಟ್ಟೀನಿ. ಎಲ್ಲ ಅಡುಗೆ ಆಗಿತ್ತಲ್ರಿ, ಅದಕ್ಕಲ್ಲೇ ಜಲ್ದಿ ಕೊಟ್ಟೀನಿ ಅವ್ರ ಕೈಯಾಗ. ನಮ್ಮ ರಾಯಣ್ಣು ಸಾಲಿಗೆ ರೆಡಿ ಆಗತ್ತನ್ರಿ ಇವಾಗ. ಅವನು ಇನ್ನು ಬಟ್ಟೆ ಹಾಕೊಳಗತ್ತಾನ್ರಿ, ಜಳಕ ಆಗ್ಯದ. ಅವನು ಚಾದಿ ಸಿಗಿಟ್ಟತ್ತಿರೋದ್ರಿಂದನ ಇವಾಗ ಹೋಗ್ತಾನ್ರಿ ಅವನು ಸಾಲಿಗೆ. ಆಮೇಲೆ ನಾವು ಮ್ಯಾಲಿನ ಕೆಲಸ ಎಲ್ಲ ಮಾಡಬೇಕು. ಆಯ್ನು ಇವತ್ತು ದೌಂತಿ ಹೋಗ್ತಾಳೆ, ಏನು ಮಾಡ್ತಾಳೇನ್ರಿ. ಅದ್ರ ರೊಟ್ಟಿ ಐತೆಲ್ಲ ಬಡ್ದೀನಿ. ಹೋದ್ರೆ ಹೋಗ್ತಾಳ್ರಿ, ಈ ಕೆಲಸ ಏನಿಲ್ಲಲ್ರಿ, ಅದಕ್ಕೆ ದೌಂತಿಗೆ ಹೋಗ್ತಾಳ್ರಿ. ಮನೆಯಾಗಿರೋನು ಬ್ಯಾಡ ಆತಾಡ್ರಿ, ಹೋಗ್ತೀನಿ ನಾನೇ ಹೋಗ್ತೀನಿ ಅಂತಾವ. ನಾವು ರಚ್ಚು ತೊಗೊಂಡು ಮನೆಗೆ ಇರ್ತೀವಿ ನೋಡ್ರಿ. ಹಾಯ್ ಮಾಡತ್ತಾಳ್ರಿ. ಒಂದು ಸ್ವಲ್ಪ ರಚ್ಚು ದೊಡ್ಡಕ್ಕೆ ಆದ್ರೆ ಅಂದ್ರೆ ಆಕೆ ಬಿಟ್ಕಿರ ಹೋಗ್ಬಿಡ್ತೀವಿ. ಹೋದ್ಲು, ಹ್ಞೂ ಆಕಿನೇ ಹೋದ್ಲು, ಆಕಿನೇ ಹೋಗ್ಯಾಳ. ನಮ್ಮ ನೆಗಣಿ ಹೋದ್ಳು ಏನು ಕೇಳತ್ತಾಳ್ರಿ. ಅವರೇ ಬುತ್ತಿ ತೊಗೊಂಡು ಹೋದ್ರು. ಆಯಿಗೆ ನೋಡ್ರಿ ಅದ್ರ ಹತ್ರ ಆಯಿಗೆ ಹೊತ್ಕೊಂಡು ನಿಂದ್ರಂತ್ರಿ. ಇವಾಗ ನಾ ಕೆಲಸ ಮಾಡ್ತೀನಲ್ರಿ, ಅದಕ್ಕೆ ಆಯಿಗೆ ಹೊತ್ಕೊಂಡು ನಿಂದ್ರಂತ್ರಿ. ಬರೀ ಮತ್ತೇನು ಮಾಡೋಣ. ಪಪ್ಪ ಹೋಗ್ಯಾನ, ಪಪ್ಪ ಹೋಗ್ಯಾನ. ಹೋಗ್ಯಾನ ಇಲ್ಲ. ನಮ್ಮದು ಎಲ್ಲರದು ಚಹಾ ಅಂತ ಅವಾಗ ಆಗ್ಯದ ನೋಡ್ರಿ. ನಿಮ್ಮದು ಎಲ್ಲರದು ಚಹಾ ಆಗ್ಯದ ಅನ್ಕೋತೀನಿ ರೀ. ಇವರು ನಮ್ಮ ರಾಯಣ್ಣ ರೆಡಿ ಆಗತ್ತ ನೋಡ್ರಿ, ಬಟ್ಟೆ ಹಾಕೊಳಕತ್ತಾರ. ಅವನೇ ಹಾಕೋತಾನ ರೀ, ಎಲ್ಲ ರೆಡಿ ಆತಾನ. ನಾನು ತಲೆಗೆ ಎಣ್ಣೆ, ಮಾರಿ ಎಣ್ಣೆ, ಪೌಡ್ರ, ಗಂಧ ಇಷ್ಟೇ ಮಾಡ್ತೀನಿ, ಮತ್ತೇನೂ ಮಾಡೋಂಗಿಲ್ಲ. ಶಾದ ನೋಡ್ರಿ, ಇನ್ನೂ ಜಳಕ ಮಾಡಿಲ್ಲ. ನಮ್ಮ ಮೈಸೂರು ಜಳಕ ಎಲ್ಲ ಮಾಡ್ಯಾಳ್ರಿ. ಬಂದು ಇಲ್ಲ ಆಡ್ಲಾಗತ್ತವ್ರಿ. ಅವ್ರವ್ವ ರೊಟ್ಟಿ ಕೊಡ್ಲಕ್ಕೆ ಹೋಗ್ಯಾಳ. ನಾನು ರೊಟ್ಟಿ ಇಳಿಸ್ಕೆರೆ ನೀರು ಇಟ್ಟು ನೋಡ್ರಿ. ಇವಾಗ ಅವ್ರಿಗೆ ಜಳಕ ಮಾಡಕ್ಕೆ ನೀರು ಬೇಕಲ್ರಿ, ಅದಕ್ಕೆಲ್ಲಾಗ ಮತ್ತು ಹೊಳ್ಳಿ ಬೆಂಕಿ ಆರಿಸಿ ಬೆಂಕಿ ಮೇಲೆ ನೀರು ಇಟ್ಟೀನಿ ನೋಡ್ರಿ. ರೊಟ್ಟಿ ಇಷ್ಟು ಬಡ್ದಿ ನೋಡ್ರಿ. ಅವ್ರಿಗೇನು ಕಟ್ಟಿನಿ. ಇನ್ನು ಇಷ್ಟು ರೊಟ್ಟಿ ಹೋದವು. ಆಗಿನೂ ಓದಾಳ್ರಿ ದೊಂತಿ ಅದಕ್ಕೆ. ಇಲ್ಲಿ ನೋಡ್ರಿ, ಇನ್ನು ಇಷ್ಟು ರೊಟ್ಟಿ ಹೋದಾವ ನೋಡ್ರಿ. ಇನ್ನು ಭಾಳ ಅಂದ್ರೆ ಭಾಳ ರೊಟ್ಟಿ ಉಳ್ದಾವ. ಇವಾಗ ಹೆಚ್ಚಿಗೆ ರೊಟ್ಟಿ ಬಡಿತೀವಲ್ರಿ, ಅದಕ್ಕೆ ಜಾಸ್ತಿ ರೊಟ್ಟಿ ಉಳ್ಳಿಗತ್ತಾವ. ಫ್ರೆಂಡ್ ರೆಡಿ ಆದಿ? ಬೆಲ್ಟ್ ಹಾಕೊಲತ್ತಿದಿ? ಪಟ್ ಪಟ್ ಹಾಕೋ. ನಾನು ನಿನಗೆ ಇವತ್ತು ಇದು ಹಚ್ತೀನ. ಟಿಫಿನ್ ಕಟ್ಲೇನು? ಇನ್ನು ಕಟ್ಟಿಲ್ಲ ಟಿಫಿನ್, ಇವಾಗ ಕಟ್ತೀನ. ರಾಧಿಕಾ, ರಾಧಿಕಾ ಮೈಯ ತಗೊಳಲ್ಲ? ನಾ ನೀರು ಹಾಕ್ಲಿ? ನಂಗೆ ನೀರು ಬಳಸಂತ್ರಿ, ಮೈ ತಗೋತಾತ್ರಿಕಿ. ನೋಡ್ರಿ ಇವಾಗ ನಾನು ಎಲ್ಲ ಬಟ್ಟೆ ಬಾಂಡ್ಯ ಕಸ ಮುಸ್ರಿ ಎಲ್ಲ ಆದ ಬಳಕ ನಾನೇನು ಮಾಡೀನಿ ರೀ, ಬಟ್ಟೆಗಳು ಇಲ್ಲಿ ಭಾಳ ಚಂಪಗೆ ಭಾಳ ಜೋತಾಡತ್ತೀವ್ರಿ. ಯಾಕಂದ್ರೆ ಮುಂಜಾನೆ ಅಂತೇಳಿ ಆಯಿ ನನಗೆ ಬೈದೇ ಹೋಗ್ಯಾಳ್ರಿ ಬಟ್ಟೆ ಎಲ್ಲ ತೆಗಿ ಅಂತೇಳಿ. ಇವತ್ತಂದ್ರೆ ಭಾಳ ಬೈದೋಳ್ರಿ. ದಿನ ಹೇಳ್ತಿಳು, ದಿನ ತೆಗ್ದಿತ್ತಿಲ್ಲ. ಇವತ್ತಂತರೂ ಭಾಳ ಬೈದೋಳ್ರಿ ಆಯಿ ನನಗೆ, ಬಟ್ಟೆ ತೆಗಿ ಮೊದಲು ಅವು ಬರೋದ್ರಾಗ ಅಂತೇಳಿ. ಅದಕ್ಕೆಲ್ಲಾಗ ಬರ್ನ ನಾನೇನು ಮಾಡಿದ್ರಿ, ಎಲ್ಲ ಕೆಲಸ ಹಾಕೋಣ, ಕಸ ಹುಡ್ಕೊಂಡು ಎಲ್ಲ ಇದು ಮಾಡ್ಕ್ಯಾರೆ. ಬಟ್ಟೆಗಳು ಯಾವ್ಯಾವ ಹತ್ತಾವು ಮ್ಯಾಲೆ ಇಟ್ಕ್ಯಾರೆ, ಉಳ್ಕಿವೆಲ್ಲ ನಾನು ಗಂಟು ಕಟ್ಲಾಗತ್ತೆ ನೋಡ್ರಿ. ಅಂದ್ರೆ ಗಂಟು ಕಟ್ಬೇಕತ್ತೆ. ಅರ್ಬಿ ಹಾಸಿನ ತಳಗೊಂದು ಅರ್ಬಿ ಹಾಸ್ಕ್ಯಾರೆ. ಅದ್ರಾಗ ನಾನು ಒಟ್ಟು ಅರ್ಬಿಗಳು ಹಾಕೊಳಗತ್ತೆ ನೋಡ್ರಿ. ಒಟ್ಟು ಅರ್ಬಿಗಳು ಹತ್ತವು ಇಟ್ಟು ಮ್ಯಾಲೆ ಇಟ್ಕೊಂಡು ಹತ್ಲಾರ್ದೆಲ್ಲ ಅಂದ್ರೆ 2-3 ಅಂದ್ರೆ ನಮ್ಮ ಮನೆಯವ್ರದ್ದೇ ಒಂದು 4-5 ಶರ್ಟ್ ಅದಾವ್ರಿ. ಅವು ಹೊಸವು ಇದ್ದೀವೆಲ್ಲ ಗಂಟು ಕಟ್ಟಾತೀನಿ ರೀ ನಾನು. ಅಂದ್ರೆ ಉಟ್ಕೋವೆಲ್ಲ ಯಾವ್ಯಾವ ಉಟ್ಕೋತಾರಲ್ಲ ಅವೆಲ್ಲ ಇಲ್ಲಿ ಜಂಪಕ್ಕೆ ಹಾಕ್ಲಾತೀನಿ ರೀ. ಮತ್ತು ಉಟ್ಕೊಲಾರ್ದೆಲ್ಲ ನಾನು ತಳಗ ಗಂಟು ಕಟ್ಬೇಕಂತೇಳಿ ತಳಗ ಹಾಕ್ಲಾಗತ್ತೀನಿ ರೀ ಅರ್ಬಿ. ಒಟ್ಟು ಮತ್ತು ಆಯು ಅರ್ಬಿನೂ ಇದ್ದು, ನಮ್ಮ ಅರ್ಬಿ ಚುಕ್ಕೋಳ ಅರ್ಬಿ ಒಂದು ತೊಗೊಂಡೇವು ಅಂದ್ರೆ ಹೊಸ ಅಷ್ಟು ಉಟ್ಕೊಳ್ಳೋದು, ಹಳಿ ಹಂಗೆ ಬಿಡೋದು, ಹಿಂಗೆ ಮಾಡತ್ತೀವಿ ರೀ ನಾವು. ಅದಕ್ಕಾಗಿ ಯಾವ್ಯಾವ ಹಚ್ತಾವಲ್ಲ ಅಷ್ಟು ಇಟ್ಕೊಂಡು, ಯಾಕಂದ್ರೆ ಅಲ್ಲಿ ಇಲ್ಲಿ ಹೋದಲ್ಲಿ ಮೈ ತೊಗೊಂಡು ಮಾಡಿ ಬರ್ತಾಳಲ್ರಿ ಆಯಿ. ಅದಕ್ಕೆ 2-3 ಗಗ್ರಿ ಅಂತ ಹಿಂಗೆ ಇರ್ತಾವೆ ಅಂತೇಳಿ ಅವೆಲ್ಲ ಗಳಿಗೆ ಮಾಡಿ ನೀಟಾಗಿ ತಂದು ಜಲ್ದಿ ಸಿಗ್ತಾವೆ. ಇಲ್ಲಿಕಂದ್ರೆ ಒಟ್ಟು ಇದು ಆಗ್ಬಿಡ್ತಾವೆ ರೀ, ಅಲ್ಲಿ ಬಿದ್ದು ಬಿಡ್ತಾವೆ ಅರ್ಬಿ. ಒಟ್ಟು ಕೊಡ ಇಡ್ತೀವಿ ತಳಗ, ಎಲ್ಲ ಕೊಡದ ಮೇಲೆ ಬಿದ್ದು ಎಲ್ಲ ಅರ್ಬಿ ಎಲ್ಲ ಫುಲ್ ಹಸಿ ಆಗ್ಬಿಡ್ತಾವೆ ಅಂತೇಳಿ ಆಯಿ ಇವತ್ತಂತೂ ಭಾಳ ಬೈದಳು ರೀ ನನಗೆ. ಎಂದೂ ಬೈದೈತಿಲ್ಲ ಆಯಿ, ಅಷ್ಟು ಬೈದಳು. ಒಟ್ಟು ಅರ್ಬಿ ತೆಗಿ, ಮನೆಗೆ ಇರ್ತಿ, ಏನು ಮಾಡ್ತಿ ಅಂದ್ಕೆರೆ ಬೈದಳು ರೀ. ಇವತ್ತು 2 ದಿನ ಹೇಳಿಳ್ರಿ, ನಾನು ತೆಗ್ದಿತ್ತಿಲ್ಲ. ರಚ್ಚು ಅವರು ಇವರು ಯಾಕಂದ್ರೆ ಒಂದು ಸ್ವಲ್ಪ ತಲೆ ನುಸುತ್ತೇಳಿ ನಿನ್ನೆ ತಲೆ ಮುಕ್ಕೊಂಡಿದ್ರಿ. ಅದ್ರ ಕಾಲಾಗ ನೀನು ತೆಗೆಯೋದಾಗಲಿಲ್ಲ. ಇವತ್ತು ಎಲ್ಲ ತೆಗೆದು ಮಾಡಿ ಮುಕ್ಕೊಂಡ್ರೆ ಬರ್ತದೆ ಅಂತೇಳಿ ಎಲ್ಲ ತೆಗಿಲಿಗತ್ತೀನಿ ನೋಡ್ರಿ. ನಾ ಅಂದ್ರೆ ಮತ್ತೆ ಯಾಕೆ ಆಯಿ ಬರ್ನ ಬೈಸ್ಕೊಳ್ಳೋದಂತೇಳಿ ಇವತ್ತು ಅಷ್ಟು ತೆಗಿಲಿಗತ್ತೀನಿ. ಒಟ್ಟು ಉಟ್ಕೋ ಇಷ್ಟು ತಗಲೈತೀನಿ ರೀ. ಯಾವ್ಯಾವ ಉಟ್ಕೋತೀವಲ್ಲ ಅಷ್ಟು ತೆಗಿಲೈತೀನಿ. ಉಟ್ಕೊಲಾರ್ದೆಲ್ಲ ನಾನು ಗಳಿಗೆ ಮಾಡಿ ಇಡ್ಬೇಕಂತೇಳಿ ಗಳಿಗೆ ಮಾಡಿ ಇಡತ್ತೀನಿ ನೋಡ್ರಿ ನಾನು.
ಇವಾಗಂತೂ ರಾಧಿಕಾ ಪಪ್ಪ ಅವರು ಕಬ್ಬಿಗೆ ಹೋಗ್ತಾರಲ್ರಿ. ಇವಾಗ ಅವ್ರಿಗಂತೂ ಜಾಸ್ತಿ ಬಟ್ಟೆ ಹತ್ತಂಗಿಲ್ಲ. ಒಂದು ಅರ್ಬಿ ಉಟ್ಕೊಂಡ್ರಂದ್ರೆ ಕಬ್ಬು ಕಡೆಯಾಳಿಗೆ ಅವೇ ಅರ್ಬಿ ಡೈಲಿ ಹಾಕೊಂಡ್ರೆ ಹೊಲಸಾತಾವ ಅಂತೇಳಿ ಒಂದೇ ಡ್ರೆಸ್ ಹಾಕೋತಾರೆ ಅವ್ರು 2-3 ದಿನ ಹಾಕೊಂಡ್ರಂದ್ರೆ ಮತ್ತು ಅವರು ಅಂದ್ರೆ ಒಂದೇ ದಿನ ಉಟ್ಕೋತಾರೆ ರೀ. ಶರ್ಟ ಪ್ಯಾಂಟ್ ಉಟ್ಕೊಂಡ್ರಂದ್ರೆ ಮತ್ತು ಹೊಳ್ಳಿ ಅವೇ ಅರ್ಬಿ ಉಟ್ಕೋದ್ರೆ ಒಗದು ಹಾಕಿದೆ ಅಂದ್ರೆ. ಇವು ನೋಡ್ರಿ ನೈಟಿನೂ ಯಾವಾಗಾರ ಹಾಕೊಳಕ್ಕೆ ಬರ್ತದೆ ಅಂತೇಳಿ ಅವನು ಮೇಲೆ ಇಟ್ಕೊಳಕತ್ತೀನಿ ನಾನು. ಹಂಗೆ ಸೀರೆ ನೈಟಿ 2 ಹಾಕೋತೀನಲ್ರಿ, ಅದರ ಕಲಾಗೆ 2 ಮೇಲೆ ಹಾಕ್ಕೊಳಕತ್ತೀನಿ. ಆಮೇಲೆ ಸೀರೆ ತಳಗೆ ಹಾಕಿ ಆಯ್ ಸೀರೆ ಮೇಲೆ ಇಟ್ರಿ, ಯಾಕಂದ್ರೆ ಆಯ್ ಉಟ್ಕೋತಾಳ್ರಿ ಸೀರೆ. ನಮ್ಮ ಸೀರೆ ಇದ್ರೆ ನಾವು ನೈಟಿ ಹಾಕೋತೀವಿ, ಸೀರೆ ಹಾಕೋತೀವಿ 2 ಹಾಕೋತೀವಿ. ಇದು ಬಟನ್ ಹೋಗ್ಯದ್ರಿ ಹಂಗಿದು ಅಷ್ಟು ಬಟನ್ ಹಾಕ್ಬೇಕಿನ ಬಟಣೆ ಹಾಕೋದಾಗಲಿಗೈತಿ. ಗುಂಡಿ ಇರ್ಲಾರ ಬಟ್ಟೆಗೆ ಹಾಕೋದಾಗಲಿಗ್ಯದ. ಅವನು ಹಾಕ್ಬೇಕ್ರಿ, ಯಾವಾಗ ಹಾಕೋದು ಆಗ್ತದೇನೋ. ಆಯ್ ಆಯ್ ಗುಂಡಿಯಲ್ಲಿ ಇಟ್ಟಾಳೆ ಕೇಳಿ ಮಾಡಿ ಹಚ್ಬೇಕ್ರಿ. ಅವು ಆಯ್ ಗಗ್ರಿ ಇಷ್ಟು 1-2-3 ಅದಾವ್ರಿ. ಮೊನ್ನೆ ತಳಿ ಪೇಟೆನ 1-2 ತೆಗ್ದಾಳ, ಅವನು ತೆಗ್ದಿಡ್ಬೇಕ್ರಿ. ಇವೆಲ್ಲ ನೋಡ್ರಿ ಫುಲ್ ಮನೆಯೆಲ್ಲ ಹೊಗೆ ಸುತ್ತದಲ್ರಿ, ಅದಕ್ಕೆಲ್ಲ ಫುಲ್ ಹೊಗೆಗಾಗಿ ಕರ್ಗಾರ್ ಬಿಡ್ಲತ್ತವ್ರಿ ಅರ್ಬಿಗಳೆಲ್ಲ. ಹೊರಗೆ ಅದಾವಲ್ಲಿ ಅರ್ಬಿನೂ ಹೊರಗೆ ಹಾಕ್ತೀವಿ, ಅದಕ್ಕೆಲ್ಲ ಹೊಗೆ ಸುತ್ತಿ ಎಲ್ಲ ಕರ್ಗಾಲಾಗತ್ತವ್ರಿ. ಏನು ಮಾಡೋದಂತೇಳಿ ಹಾಗೆ ಹಾಕೀವಿ. ಒಲೆ ಅಂತರೂ ಹೊರಗೆ ಹಾಕ್ಲಕ್ಕೆ ಬರಲ್ಲಲ್ರಿ, ಅದಕ್ಕೆಲ್ಲ ಇಲ್ಲಿ ಒಳಗೆ ಇಟ್ಟಿವಿ. ರಚ್ಚೊಂದು ಆಮೇಲೆ ಇದು ಪ್ಯಾಂಟ್ ಅಂತ ಇರ್ತಾವಲ್ರಿ ಇದ್ರದ್ದು ಸೂಟ್ರ ಮೇಲಿಂದು ಅವೆಲ್ಲ ಗಳಿಗೆ ಮಾಡಿ ಬಿಸಿಯಾಗಿಡ್ತೀನಿ. ಆಮೇಲೆ ಹತ್ತಲಾರ್ದೆಲ್ಲ ಇವಾಗ ಗಂಟು ಕಟ್ತೀನಿ ನೋಡ್ರಿ ನಾನು. ಇವೆಲ್ಲ ನೋಡ್ರಿ ಇಷ್ಟು ಅರ್ಬಿ ಗಂಟು ಕಟ್ಟಬೇಕು. ಎಲ್ಲ ಹಳಿವು ಅಂದ್ರೆ ಹಳಿವು ಉಟ್ಕೋವೇವ್ರಿ, ಅಷ್ಟು ಹಳಿವೇನಲ್ಲ ಅಂದ್ರೆ ಎಕ್ಸ್ಟ್ರಾ ಅರ್ಬಿ ಇದ್ದೀವಿ ಗಂಟು ಕಟ್ಟಿಡತ್ತೀನಿ ರೀ ನಾನು. ಮತ್ತು ಹಿಂದ್ರ ಕಡೆ ಹತ್ತೀವಂದ್ರೆ ಅವಾಗ ತೊಳಗೆ ಬರ್ತದ್ರಿ. ಇಲ್ಲೇ ಮೇಲೆ ಗಂಟು ಕಟ್ಟಿಡ್ತೀನಿ. ಇಲ್ಲಿಕಂದ್ರೆ ಅಷ್ಟು ಅರ್ಬಿ ಮೇಲೆ ಇದ್ದಕ್ಕೆ ಒಟ್ಟು ತಳಗೆ ಬಿದ್ದು ಕೊಡಗಳು ಇಡ್ತೀವಲ್ರಿ ನೋಡ್ರಿ, ಎಷ್ಟು ಕೊಡಗಳು ಎಲ್ಲ ಅದ್ರ ಮೇಲೆ ಬಿದ್ದಕ್ಕೆ ಹಸಿ ಅಲ್ಲತ್ತವ್ರಿ ಅರ್ಬಿ. ಅದಕ್ಕಲ್ಲಿಗೆ ಆಯ್ ಬಯ್ಯನ ಇವತ್ತು ಕಟ್ಟಿಡ್ಲಾಗತ್ತೀನಿ ನೋಡ್ರಿ ನಾನು. ಇದು ಇವಾಗ ತೊಟ್ಟಲ ಮೇಲೆ ಇಡ್ತೀನಿ ರೀ, ಅಲ್ಲಿ ಇನ್ನೊಂದು ಗಂಟದಲ್ರಿ ಅದ್ರ ಮೇಲೆ ಇಡ್ತೀನಿ. ಆಮೇಲೆ ಇವೆಲ್ಲ ಸೂಟ್ರುಗಳತ್ತೆ ಇಲ್ಲೇ ಹಾಕ್ತೀನಿ ರೀ ಜಂಪಕ್ಕೆ. ರಾತ್ರಿ ಮಾಡಿ ಉಟ್ಕೊಳಕ್ಕೆ ಬೇಕಲ್ರಿ ನಮ್ಗೆ, ಅದಕ್ಕಲ್ಲಿಗೆ ಈ ಸೂಟ್ರ ಇಲ್ಲಿ ಜಂಪದ ಮೇಲೆ ಹಾಕ್ತೀನಿ ರೀ ನಾನು. ಫ್ರೆಂಡ್ಸ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೆರೆ ನಾನು ರಚ್ಚು ಮನಗಿಸಿದ್ರಿ. ಆಕಿನೂ ಕೂಡ ನಾನು ಮುಕ್ಕೊಂಡಿದ್ರಿ 12ವರೆಗೆ 1-4 ತಿತ್ರಿ. ಅವಾಗ ಮುಕ್ಕೊಂಡಿದ್ದೇವೆ ಜಸ್ಟ್ ಆಗಾಳ ಅಂತೇಳಿ 4ಕ್ಕೆ ತೆದ್ದೀವಿ ನೋಡ್ರಿ. ಎದ್ದಕೆರೆ ಕಸ ಹುಡ್ಗೋದು, ಬಾಂಡೆ ತಿಕ್ಕೋದು, ಆಮೇಲೆ ಒಂದು ಸ್ವಲ್ಪ ರಚ್ಚುಗೆ ರೆಡಿ ಮಾಡೋದು. ಆಕೆನು ಕಾಲ ಮತ್ತೊಳೋದು, ನೋವು ತಲೆಗೊಂದು ಕಾಲ ಮತ್ಕೊಂಡು ಈ ಆಯ್ತು ನೋಡ್ರಿ. ರಾಯಣ್ಣು ಸ್ಕೂಲಿಂದ ಬಂದಾನ, ಅವ್ನು ಬರೋದ್ರಾಗೆಲ್ಲ ಕೆಲಸ ಆಗಿತ್ತು ರೀ. ಬಾಂಡೆ ಕಸ ಹುಡ್ಗೋದು ತಲೆ ಕೂತಿದ್ದೇವೆ. ರಾಯಣ್ಣ ಬಂದ್ರಿ ಅಷ್ಟೊತ್ತಿಗೆ. ಬಂದು ಅವನು ಒಂದು ಸ್ವಲ್ಪ ಹೋಮ್ವರ್ಕ್ ಅಲ್ಲೇ ಶಾಲೆಗೆ ಮಾಡಿದಂತ ಬಂದು ಇಲ್ಲೊಂದು 2 ಪೇಜ್ ಬರೆದ್ರಿ. ಬರೋದು ಬೆಳಕ ಇವಾಗ ಆಡ್ಲಾಗತ್ತಾರ್ರಿ ಅವರೆಲ್ಲ. ಇವಾಗ ನೋಡ್ರಿ ಟೈಮ್ 6 ಗಂಟೆ ಆಗೈತಿ. ಅವರೆಲ್ಲ ಆಡ್ಲಾಗತ್ತಾರ. ನಾವೀಗ ಅಡುಗೆ ಮಾಡ್ಬೇಕ್ರಿ. ಜಸ್ಟ್ ಇವಾಗ ಅಡುಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ರಿ. ಅದಕ್ಕೆ ಒಂದು ಸ್ವಲ್ಪ ಟಮಾಟೆ ಸಾರ ಅನ್ನ ಮಾಡ್ಬೇಕನ್ನತ್ತೀನಿ ರೀ. ರೊಟ್ಟಿ ಬೆಳಗ್ಗೆದವ ರೀ, ಜಾಸ್ತಿನೇ ಬಡಿದ ರೊಟ್ಟಿ, ಅದಕ್ಕೆ ಬೆಳಗ್ಗೆ ಅದಾವ ಅಂತೇಳಿ ಟಮಾಟೆ ಸಾರ ಅನ್ನ ಮಾಡ್ತೀನಿ ರೀ ನಾನು. ಇವಾಗ ಮಸ್ತ್ನಾಗಿ ಕುದಿಸ್ಕೆರೆ ಮಾಡ್ತೀನಿ ರೀ ಟಮಾಟೆ ಸಾರ. ಹುರಿದು ಮಾಡೋಂಗಿಲ್ಲ, ಕುದಿಸ್ದೆ ಅಂದ್ರೆ ಮಸ್ತಾಗಿ ಆತಂತ್ರಿ. ಅದಕ್ಕೆ ಟಮಾಟೆ ಎಷ್ಟಾವ ನೋಡ್ಬೇಕ್ರಿ. 1-2-3 ಇದ್ದು ಅಂದ್ರೆ ನಡೀತದ್ರಿ, ಮತ್ತು ಜಾಸ್ತಿ ಏನು ಹತ್ತಂಗಿಲ್ಲ. 1-2 ಅದಾವ ಕಾಣ್ತಾವ್ರಿ, 2 ಅದಾವ್ರಿ. 2 ಅದಾವು. ಇವಾಗ 2 ಟಮಾಟಿದಿಂದ ಸಾರು ಮಾಡ್ತೀನಿ ರೀ ನಾನು. ಇವಾಗ 2 ಟಮಾಟೆ ಅದಾವು. ಇಲ್ಕಂದ್ರೆ ಇನ್ನೊಂದು ನಮ್ಮ ನೆಗೆಣಿಕಲ್ಲಿ ಇಸ್ಕೊತೀನಿ ರೀ ಟಮಾಟಿ. 3 ಟಮಾಟೆ ಅದಂದ್ರೆ ಗಟ್ಟಿ ಆಗ್ತದ್ರಿ ಸಾರ. ಅದಕ್ಕೆ ಬರ್ರಿ ಇವಾಗ ಟಮಾಟೆ ಸಾರ ಮತ್ತು ಅನ್ನ ಮಾಡ್ತೀನಿ ಅಂತ. ಇವಾಗ ಟಮಾಟಿ ಕುದಿಯಕ್ಕೆ ಇರ್ತೀನಿ. ಸಣ್ಣ ಬೊಗಣ್ಯಾಗ ಹಾಕಿಟ್ಟಿವಿ ನೋಡ್ರಿ ಟಮಾಟಿ ಕುದಿಯಾಕ. ನಮ್ಮ ರಚ್ಚು ನೋಡ್ರಿ ಏನು ಕಿತಾಪತಿ ಮಾಡತ್ತ. ಏನು ಮಾಡತ್ತಿದ್ರು ರಚ್ಚು? ಗಿಲಾಸ್ ಬಾರ್ಸಾಗತ್ತ ಕೂತಿಕ್ಯಾರಿ. ರಚ್ಚು ಮಮ್ಮಿ ಸುಮ್ಕೊಂಡ್ರು ಗಪ್ಪಾತಿಲ್ಲ. ಗಪ್ಪಾಗಂದ್ರೆ ನಮಗೆ ಹೊಡ್ಯಾಕೆ ಬರ್ತಾರ್ರಿ ಆಕಿ. ಬಾಂಡೆ ತೊಗೊಂಡು ಆಡಾಕತ್ತಾವ್ರಿ, ಎಲ್ಲ ಗಿಲಾಸ್ ಹತ್ತ ಬಾರ್ಸ್ಕೋತು. ಸಿಟ್ಟು ಬತ್ತಂದ್ರೆ ಎಲ್ಲ ಎತ್ತೆ ತೊಗೊಡ್ತಾಳ್ರಿ ಆಕಿ ಅಂತ. ಇವ್ರು ನೋಡ್ರಿ ಇಲ್ಲೇನು ಮಾಡತ್ತಾರ ಅಂತೇಳಿ ರಾಯಣ್ಣ, ರಾಧಿಕಾ, ರಚನಾ, ಆಕೆ, ಐಶು ಇಲ್ಲ ನೋಡ್ರಿ ಅವರು ಇದು ಆಡತ್ತಾರೆ. ಆಡ್ಗ ಇಷ್ಟಪ್ಪ ಅಂತಾರಲ್ರಿ, ಅದು ಆಡತ್ತಾರೆ ಹುಡುಕಿ ಆಡೋದು. ನಮ್ಮ ಶಾದ ಹುಡುಕಿ ಆಡತ್ತಾಳ್ರಿ ಸಮರ್ಥಗೆ. ರಾಯಣ್ಣ ಚಪಾತಿ ತಿನ್ನತ್ತಾನ್ರಿ. ತಳ್ಳಗೆ ಚಪಾತಿ ಮಾಡ್ದಕ್ಕ ಒಣಗಿ ಸಿಡ್ತೀವಲ್ರಿ, ಕಡ್ಕೊಂಡು ತಿಂತಾರೆ ನೋಡ್ರಿ ಅವ್ರು. ಹಂಗೆ ಶಾದವ್ರಿ ಹೊರಗೆ ಹೋಗಿರ ಕಿಲ್ ಪಲಂಗ್ ಬಿಡ್ಕ ನೋಡು. ಇಲ್ಲ ನೋಡಿಲಿ ನೋಡ್ರಿ ಕುದ್ದಿಕೆರೆ ನೀರೆಲ್ಲ ಆಟಿಸ್ಕೊಂಡವ. ಇವಾಗ ನಾನು ಇವಾಗ ತೊಗೊಂಡಿಕೆರೆ ಕೈದಿಂದ ಕಲಿಸ್ಕೊಂಡು ಪಾಣಿ ಹೊಡೆದು ಬಿಡ್ತೀನಿ. ಅದಕ್ಕೆ ಇಲ್ಲಿ ಟಮಾಟಿದು ಎಲ್ಲ ಕಲಿಸಿಟ್ಟಿನಿ. ಇವಾಗ ಅದಕ್ಕೆ ಪಾಣಿ ಹೊಡಿಬೇಕಲ್ರಿ, ಅದಕ್ಕೆ ಇಲ್ಲಿ ಬೊಗಣಿ ಗರಂ ಹಾಲಕ್ಕೆ ಇಟ್ಟಿ ನೋಡ್ರಿ. ನೀರೆಲ್ಲ ಆಟಿಸ್ಕೊಳಗತ್ತವ. ನೀರೆಲ್ಲ ಆಟಿಸ್ಕೊಂಡ್ ಬೆಳಕ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ಇವಾಗ ಬೊಗಣಿ ಗರಂ ಆಗ್ಯದ ನೋಡ್ರಿ. ಅಷ್ಟು ಟಮಾಟಿದು ಇದು ಕುದಿಸಿ ಅಲ್ರಿ, ಅದಕ್ಕೆ ಆ ರೀತಿ ಕಲರ್ ಬಿಡ್ತದೆ.
ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಇವಾಗ. ಬೊಗಣಿ ಕುದಿಸಿದ್ರಾಗೆ ಇದು ಮಾಡಿನಲ್ರಿ, ಅದಕ್ಕೆ ಕರ್ರಿಗೆ ಎಲ್ಲ ಇದು ಆಗ್ಬಿಡ್ತು ನೋಡ್ರಿ. ಅದು ಅದಕ್ಕೇನು ಆಗಂಗಿಲ್ಲ ರೀ, ಟಮಾಟಿದೆ ಅದ. ಇವಾಗ ಅದಕ್ಕೆ ನಾನು ಇದು ಹಾಕೋತೀನಿ ರೀ, ಜೀರಿಗೆ ಸಾಸ್ವೆ ಹಾಕೋತೀನಿ ನೋಡ್ರಿ. ಒಂದಿಷ್ಟು ಎಣ್ಣೆ ಕುದ್ಲಿಗೆ ತಗೊಳ್ರಿ. ಅದಾದ ಬಳಿಕ ಇದಕ್ಕೆ ಒಂದು ಸ್ವಲ್ಪ ಚಟ್ಪಟ್ ಸಿಡ್ಯಾನ. ಇದಕ್ಕೆ ನಾನು ಕರಿಪತ್ತ ಹಾಕೋತೀನಿ ರೀ ಫಸ್ಟ್, ಆಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ಯಾಕಂದ್ರೆ ಒಣಗಿ ಕರಿಪತ್ತ ಅದಲ್ಲ ರೀ, ಅದಕ್ಕೆ ಫಸ್ಟ್ ನಾನು ಕರಿಪತ್ತ ಹಾಕೋತೀನಿ. ಅದಾಗನ ಇದಕ್ಕೆ ನಾನು ನೋಡ್ರಿ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಬೆಳ್ಳುಳ್ಳಿ ಹಾಕೊಂಡಿಕ್ಕೆರೆ ಎಲ್ಲ ಇದು ಮಾಡ್ಕೋತೀನಿ. ಎಲ್ಲ ಕಡೆ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಅರಿಶಿಣ ಖಾರ ಹಾಕೋತೀನಿ. ಒಂದು ಸ್ವಲ್ಪ ಅರಿಶಿಣ ಹಾಕೊಂಡು ನೋಡ್ರಿ. ಇವಾಗ ಖಾರ ಹಾಕ್ಕೊಳ್ಳೋಗತ್ತೀನಿ. ಖಾರ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಗತ್ತೀನಿ ನೋಡ್ರಿ ನಾನು. ಇವಾಗ ನಾನು ಏನು ಕಲಸಿಟ್ಕೊಂಡಿಲ್ಲ ಟಮಾಟಿ ಹಾಕೋತೀನಿ ನೋಡ್ರಿ. ಇವಾಗ ನೋಡ್ರಿ ಎಲ್ಲ ಕಡೆ ಮಿಕ್ಸ್ ಮಾಡಾತೀನಿ. ಇದಕ್ಕೆ ಇವಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇನ್ನೂ ಉಪ್ಪು ಹಾಕಿಲ್ಲ ನೋಡ್ರಿ. ಟಮಾಟೆ ಸಾರು ರೆಡಿ ಆಯಿತು. ಉಪ್ಪಿಟ್ಟು ಹಾಕ್ಯಾರೆ ಇದಕ್ಕೆ ಕಳ ಅಂತೇಳಿ ಕುದಿಸ್ಬೇಕ್ರಿ. ಇವಾಗ ಕುದಿಸಿದೊಳಗೆ ನಾನು ಇದು ಕುದಿತಂದ್ರೆ ಅನ್ನಕ್ಕೆ ಇಟ್ಕೊಳ್ಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಟಮಾಟೆ ಹುಳಿ ಇರ್ತಾವಲ್ರಿ, ಅದಕ್ಕೆ ಜಾಸ್ತಿ ಉಪ್ಪು ಹಾಕಿದೆ ಅಂದ್ರೆ ತೀರಾ ಉಪ್ಪು ಆಗ್ಬಿಡ್ತೈತ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಇವಾಗ ನೋಡ್ರಿ ನಾನು ಆಯ್ಗಿ ಚಹಾ ಮಾಡತ್ತೀನಿ ನೋಡ್ರಿ. ಸಾರು ಕುದಿಯಾಗತ್ತದ್ರಿ. ಟೊಮಟೊ ಸಾರು ಕುದಿಯಾಗತ್ತದ್ರಿ. ಇನ್ನು ಅನ್ನ ಮಾಡಿಲ್ಲ, ಬರೀ ಜಸ್ಟ್ ಸಾರು ಮಾಡೀನಿ. ಸಾರು ಮಾಡ್ಬೇಕು. ಇವಾಗ ಆಯ್ ಬಂದವ್ರಿ. ಆಯ್ ಬರ್ನ ಆಯ್ಗಿ ಫಸ್ಟ್ ಚಹಾ ಮಾಡಿ ಕುಡಿಬೇಕಲ್ರಿ. ಚಹಾ ಮಾಡಿಲ್ಲ ಮತ್ತು ಇಂದ್ರ ಕಡೆ ಅವರು ಚಂತಂದು ದಂದಿಗೆ ಹೋಗಿ ಬಂದಿರ್ತಾಳೆ. ಅವ್ರಿಗೆ ಚಹಾ ಮಾಡಲಿಲ್ಲ ಅಂದ್ರೆ ಹೈರಾಣ ಆಗಿರ್ತದೆ. ಚಹಾ ಕುಡಿದ್ರಂದ್ರೆ ಒಂದು ಸ್ವಲ್ಪ ಆರಾಮ ಆಗ್ತದೆ ಅಂತೇಳಿ ನಾನು ಚಹಾ ಮಾಡತ್ತೀನಿ ನೋಡ್ರಿ. ಇವಾಗ ಸಾರು ಕುದ್ಲಿಗತ್ತದ. ಸಾರು ಆ ಕಡೆ ಇಷ್ಟಕ್ಕೆರೆ ಈ ಕಡೆ ಸಕ್ರೆ ಚಹಾ ಪುಡಿ ಹಾಕಿ ಚಹಾ ಕೆಟ್ಟೀನಿ. ನಮ್ಮ ರಚ್ಚು ನೋಡ್ರಿ ಸಕ್ರೆ ಡಬ್ಬ ತೊಗೊಂಡು ಕೈಯಾಗಿನ ಹಿಡ್ದಿಲ್ಲ, ತೊಗೊಂಡು ಕಸ್ಗೋದೆ ಮಾಡ್ತಾಳ್ರಿ. ತಿಲ್ಲಕ್ಕೆ ಬಡ್ದಾಡ್ತಾಳ್ರಿ. ಸಕ್ರೆ ಆಡ್ತಿತ್ತಾಳೆ ಆಕಿ. ಆಮೇಲೆ ಸಕ್ರೆ ಅಂದ್ರೆ ಭಾಳ ಇಷ್ಟ ರೀ ಆಕಿಗೆ. ಹೊಟ್ಟೆ ಜಂತ ಆತಾವಂದ್ರೂ ಕೇಳಂಗಿಲ್ಲ, ಅಟ್ಟು ಸಕ್ರೆ ತಿಂತಾಳೆ. ಡಬ್ಬ ಕಸ್ಕೊಂಡ್ಬಿಡ್ತಾಳೆ. ಪಟಕ್ಕನಾಕಿ ಒಂದು ಸ್ವಲ್ಪ ಸಕ್ರೆ ತಿನ್ನಿಸ್ಕೆರೆ ನನ್ನ ಡಬ್ಬ ಮುಚ್ಚಿಟ್ರಿ. ಇವಾಗ ಆಯ್ ಬೈಯಾಗತ್ತಾಳ್ರಿ, ಸಕ್ರೆ ತಿನ್ಬೇಡ ಅದು ಇದು ಮಾಡಬೇಡ ಅಂತೇಳಿ. ಆಯ್ ಅಂದಳು ಇವತ್ತು ಫ್ರಾಕ್ ಹಾಕೊಂಡಿದ್ದೀವಿ ಅಂತ ಅಂದ್ಬಿಟ್ಟಾಳ್ರಿ ಆಯ್ಗೆ. ಇವಕ್ಕೆ ಮಿಡ್ಡಿ ಅಂತಾಳ್ರಿ ಆಯಿ. ಮಿಡ್ಡಿ ಹಾಕೊಂಡಿದ್ದೀವಿ ನನ್ನ ಗಗರಿ ಇದು ಮಾಡತ್ತಾಳ್ರಿ ಆಕಿ. ನೋಡಿ ಎಷ್ಟು ಚಂದ ಅಂತೇಳಿ ಹಿಂಗೆ ಕೈಲೇ ಇದು ಮಾಡತ್ತಾಳ್ರಿ. ನಾನು ನಾನು ಅಂದೆ ರಚ್ಚು ನಾನು ಆಯಿ ಚಹಾ ಕುಡಿತೀವಿ ಅಂದು. ನಾನು ಆಕಿ ಗಂಗಾ ಅಂದ್ರೆ ಕಪ್ ತೊಳಗೆ ಬಂದಳ್ರಿ ಆಕಿ ಕುಡಿತಾಳೆ ಅಂತೇಳಿ ಎಲ್ಲ ಆಡ್ಲಕ್ಕ ಇದು ಮಾಡ್ತಾಳ್ರಿ ಆಕಿ. ಅಷ್ಟು ಆಕಿ ಚಹಾ ಕುಡಿಯಲ್ರಿ ಆಕಿ. ಯಾಕಂದ್ರೆ ಬಿಸಿ ಇರ್ತದಲ್ರಿ, ಅದಕ್ಕೆ ಚಹಾ ಕುಡಿಯಲ್ಲಕ್ಕಿ. ಬರೀ ಇದು ಮಾಡ್ತಾಳ್ರಿ ಆಕಿ. ಆಟ ಆಡ್ಲಕ್ಕ ಎಲ್ಲ ತೊಂದು ಬಾರ್ಸೋದು ಮಾಡ್ತಾಳ್ರಿ. ಡಂಗ್ ಅಂತೇಳಿ. ಅದಕ್ಕಾಗೆ ಆಕಿಗೆ ಏನೂ ಕೊಡಲ್ಲ ಕೈಯಾಗ. ನೋಡ್ರಿ ಹ್ಯಾಂಗೆ ಬಾರಿಸ್ತಾಳೆ ಗಂಗಾದಾಗ ಅಂತೇಳಿ. ರಾಣಗತ್ತ ಹೊಸೋಗ್ಯದತ್ರಿ. ಅವ್ರಿಗೂ ಇನ್ನೂ ಅನ್ನ ಮಾಡಬೇಕು. ಏನೂ ಮಾಡಿಲ್ಲ, ಬರೀ ಸಾರು ಮಾಡೀನಿ. ಆಮೇಲೆ ಚಹಾ ಮಾಡಿರ್ತೀನಿ ನೋಡ್ರಿ. ನಾನು ಇವಾಗ ಒಂದು ಸ್ವಲ್ಪ ಹಾಲು ಇರ್ಲಾರ ಬಟ್ಟೆಗೆ ಕರಿ ಚಹಾ ಮಾಡತ್ತೀನಿ ನೋಡ್ರಿ. ನಾನು ಹಾಲು ಇರ್ಲಾರ ಬಟ್ಟೆಗೆ ಕರಿ ಚಹಾ ಮಾಡತ್ತೀನಿ. ಯಾಕಂದ್ರೆ ದುಕಾನ್ ಮುಚ್ಚದತ್ರಿ, ಅದಕ್ಕೆಲ್ಲ ಹಾಲು ತರಿಸಿಲ್ಲ. ಬರೀ ಒಂದು ಸ್ವಲ್ಪ ನಾವು ಸ್ವಲ್ಪ ಕರಿ ಚಹಾ ಮಾಡಿ ಕುಡಿಯತ್ತೀವಿ. ಕರಿ ಚಹಾದಾಗೂ ಒಂದು ಸ್ವಲ್ಪ ನಿಂಬೆಕಾಯಿ ಎಲೆ ಇರ್ತಾವಲ್ರಿ, ನಿಂಬೆಕಾಯಿ ಎಲೆ ಆಮೇಲೆ ಅದ್ರಕ್ಕೆ ಹಾಕಿದೆ ಅಂದ್ರೆ ಮಸ್ತಾಗಿ ಚಹಾ ಆಗ್ತದ್ರಿ. ಅದನ್ನು ಯಾಕಂದ್ರೆ ಅದು ಇದು ಇರ್ತದಲ್ರಿ, ಶುಂಠಿ ಹಾಕಿದೆ ಅಂದ್ರೆ ಮಸ್ತ್ ಆಗ್ತದಲ್ರಿ. ಅದಕ್ಕೆಲ್ಲಾಗೆ ಶುಂಠಿ ಇರ್ಲಾರ ಬಟ್ಟೆಗೆ ಏನಿರ್ಲಾರ ಬಟ್ಟೆಗೆ ಬರೀ ನಿಂಬೆಯಲ್ಲಿ ಹಾಕ್ಯಾರೆ ನಾನು ಚಹಾ ಮಾಡೀನಿ. ಯಾಕಂದ್ರೆ ಸ್ಮೆಲ್ನು ಭಾರಿ ಬರ್ತದ್ರಿ. ಯಾಕಂದ್ರೆ ನೆಗಡಿ ಅಥವಾ ಕೆಮ್ಮ ಏನು ರೀ ಇತ್ತಂದ್ರೆ ಜಲ್ದಿ ಕಿತ್ತದ್ರಿ ಚಹಾ ಹಾಕೊಂಡು ಕುಡಿದೆ ಅಂದ್ರೆ. ಆಮೇಲೆ ಗಂಟಲು ಒಂದು ಸ್ವಲ್ಪ ಕಿರಿಕಿರಿ ಮಾಡತ್ತಿತ್ತಂದ್ರೂ ಗಂಟಲು ಸರಳ ಆಗ್ತದೆ ಅಂತೇಳಿ ನಿಂಬೆಕಾಯಿ ಅಂದ್ರೆ ಅದ್ರಾಗ ಹಾಕೊಂಡು ಕುಡಿತಾರೆ ರೀ. ನಾವು ಇರ್ಲಾರ ಬಟ್ಟೆಗೆ ಹಸಿ ಅದ್ರಾಗ ಇರ್ಲಾರ ಬಟ್ಟೆಗೆ ನಾನು ಬರೀ ನಿಂಬೆಯಲ್ಲಿ ಹಾಕೀನಿ ನೋಡ್ರಿ. ನಮ್ಮ ರಚ್ಚು ಎಲ್ಲದಕ್ಕೆ ನೀರು ಅದು ಇದು ಎಲ್ಲ ಬೇಡ್ತಾಳ್ರಿ ಆಕೆ ಅಂತರೂ. ಇದೇ ಇಲ್ಲ ಅನ್ನೋದಿಲ್ಲ, ಏನು ಮಾಡ್ತೇವೆ ಅದು ಬೇಡ್ತಾಳೆ. ಇವಾಗ ನೋಡ್ರಿ ಚಹಾ ಬೇಡ್ತಾಳೆ. ಚಹಾ ಕುಡ್ಲಿಕ್ಕೆ ಹೋಗೋಣ ದೂರ ಓಡೋಗ್ಬಿಡ್ತಾಳೆ. ಯಾಕಂದ್ರೆ ಬಿಸಿ ಒಂದ್ಸಲ ಏನು ಮಾಡ್ಕೊಂಡಾಳ್ರಿ, ಕೈ ಸುಟ್ಕೊಂಡಾಳ್ರಿ ಆಕಿ. ಚಹಾ ನಾವು ಹಾಕಿಟ್ಟಿವಿ, ಅದೇನು ಮಾಡ್ಯಾಳ ತೊಗೊಳಕ್ಕೆ ಹೋಗ್ಯಾಳ, ಅದು ಕೈ ಸುಟ್ಟದ್ರಿ ಆಕಿ. ಅದಕ್ಕೆ ಅವಾಗಿನ ಹಿಡಿದು ಒಟ್ಟು ಚಹಾ ಮುಟ್ಟಾಳ್ರಿ ಆಕಿ. ಒಂದು ಸ್ವಲ್ಪ ಚಹಾ ಕುಡಿದ್ಕರೆ ಆಮೇಲೆ ನಮ್ಮ ರಾಧಿಕಾ ಕೊಟ್ಟೋಳ್ರಿ. ರಾಧಿಕಾ ಚಹಾ ಕುಡತನ ಬಿಡಂಗಿಲ್ಲ ರೀ ಆಕಿ ಅಂತರೂ. ಚಹಾ ಬೇಕೇ ಬೇಕು ಆಕಿಗೆ. ಅದಕ್ಕೆಲ್ಲಾಗ ಚಹಾ ಕೊಟ್ಟರು ಆಕಿಗೆ. ಯಾಕಂದ್ರೆ ರಾಣ ಒಂದೇ ಟೈಮ್ ಕುಡಿತಾನೆ ರೀ ಮುಂಜಾನೆ. ಚಹಾ ಬಿಸ್ಕಿಟ್ ತಿಂದಂದ್ರೆ ಆಯ್ತು ರೀ, ಹೊಳ್ಳೆ ಸಂಜೆಗೆ ಚಹಾ ಬೇಡಂಗಿಲ್ಲ. ನಾ ಇಷ್ಟು ಆಮೇಲೆ ಇಷ್ಟು ಆಯ್ದ್ರಾಗೆ ಮತ್ತು ರಾಧಿಕಾಗೆ ಇಷ್ಟು ಕೊಟ್ಟೋಳ್ರಿ ಆಯಿ. ರಾಧಿಕಾ ಇಷ್ಟು ಕೊಡ್ದು ಬಿಟ್ಟಳು ನೋಡ್ರಿ. ಕುಡಿದ್ಕೆರೆ ಗಂಗಾಳ ಕೊಟ್ಟು ಹೋಗ್ಬಿಡ್ತಾಳ್ರಿ ಆಕಿ. ಯಾಕಂದ್ರೆ ಚಹಾ ಕುಡ್ಲಿಕ್ಕತ್ತಂದ್ರೆ ಬಂದುಬಿಡ್ತಾಳ್ರಿ. ಅಲ್ಲಿದೆ ಓಡ್ಕೋ ಚಹಾ ಕೊಡ್ತಾಳೆ ಅಂತೇಳಿ.
ದಿನ ಡೈಲಿ ದೌತಿಗೆ ಹೋಗಿ ಬರ್ತಾಳಲ್ರಿ, ಸಂಜೆ ಮಾಡಿ ಚಹಾ ಕೊಟ್ಟೆ ಅಂದ್ರೆ ಮೈಕೈ ಒಂದು ಸ್ವಲ್ಪ ಹಗುರ ಆಗ್ತದ. ಚಹಾ ಇರ್ಲಿಕ್ಕಂದ್ರೆ ಊಟ ಇರ್ಲಿಕ್ಕಂದ್ರೆ ನಡೀತದ್ರಿ, ಆಯಿಗೆ ಚಹಾ ಬೇಕು ಮೊದಲ, ಅದಕ್ಕಲ್ಲಿಗೆ ಆಕೆ ಬರ್ನ ಚಹಾ ಮಾಡ್ತೀವಿ ನಾವು. ಆಮೇಲೆ ನಾನು ಚಹಾ ಕುಡಿದು ನೀರು ಕುಡಿಲಾರ ಸಮಾಧಾನ ಆಗಲ್ಲ, ಅದಕ್ಕಲ್ಲಿಗೆ ನೀರು ಕುಡಿದ್ರಿ. ಎಲ್ಲರೂ ಅಂತಾರೆ ಚಹಾ ಕುಡಿದು ನೀರು ಕುಡಿಬಾರ್ದು ಅಂತೇಳಿ, ನಾನು ಸಮಾಧಾನ ಆಗಲ್ಲ ಅಂತೇಳಿ ನೀರು ಕುಡಿದ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡ್ಕೊರಿ. ಎಲ್ಲರಿಗೂ ಬಾಯ್, ನಮಸ್ಕಾರ, ಎಲ್ಲರಿಗೂ ಗುಡ್ ನೈಟ್.